ಈ ಸಾರಿ ಯಾವ ಸಾರಿನೂ ಇಷ್ಟೊಂದು ಕೈ ಕೊಟ್ಟಿರಲಿಲ್ಲ, ಅಷ್ಟು ಬರ ಬಂದಿದೆ ಈಗ ನಮ್ಗೆ ಮುಂಗಾರಿಂದ ಮಳೆ ಸ್ಟಾರ್ಟ್ ಆದ್ರೆ ದೊಡ್ಡ ದೊಡ್ಡ ಮಳೆಗಳಾಯ್ತಿದ್ದ ಇಷ್ಟು ಸಾರಿನೂ. ಈ ಸಾರಿ ಅದು ಇಲ್ಲ, ಜೂನ್ ತಿಂಗಳಲ್ಲೂ ಇಲ್ಲ ಮಳೆ. ಈ ಸಾರಿ ನಮ್ಗೆ ಸುಮಾರು ನಾವು ದಪ್ಪ ಮಳೆ ಕಂಡು 10 ತಿಂಗಳಾಗಿದೆ ಈಗ. ಸಾವಯವ ಪದ್ಧತಿಲಿ ನೋಡಿ ಮೊದಲು 1-2 ಸಾರಿ ಬರ ಬಂದಿದ್ದಾಗ್ಲೂ ಸುಧಾ ಬೇಕಾದಷ್ಟು ಜನ ರೈತರು ಈ ತೆಂಗಿನ ಮರ ಉಳಿಸ್ಕೊಳ್ಳಕ್ಕೆ ಆಗಿರ್ಲಿಲ್ಲ. ನಾನು ಆ ಬರದಲ್ಲೂ ಸಾವಯವ ಮಾಡಿ ಈ ತೆಂಗಿನ ಮರನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನ ನಾನು ಮೊದ್ಲೇ ಕಲ್ತಿರೋದ್ರಿಂದ ಈ 10 ತಿಂಗಳಾಗಿದ್ರು ನೋಡಿ ಈಗ ಇವತ್ತು ಮರಕ್ಕೆ ಒಂದು ಮರ ತೆಂಗಿನ ಮರದಲ್ಲಿ 30 ಕಾಯಿ ಕಿತ್ತಿಟ್ಟಿದ್ದೀನಿ ಬೆಳಿಗ್ಗೆ. ಈಗ ನಾನು ನಂಜನಗೂಡು ರಸಬಾಳೆ ಬೆಳೀತಿದ್ದೀನಿ, ಏಲಕ್ಕಿ ಬೆಳೀತಿದ್ದೀನಿ, ನೇಂದ್ರ ಬೆಳೀತಿದ್ದೀನಿ. ಈಗ ನೋಡಿ 4 ತೆಂಗಿನ ಮರದ ಮಧ್ಯೆ ಒಂದೊಂದು ಗುಂಡಿ ಮಾಡಿ ಆ ಗುಂಡಿಗೆ ನೀರು ಹಾಕೊಂಡು ಅದಕ್ಕೆ ಗುಂಡಿಲಿ 4 ಬಾಳೆ ಬೆಳೀತಿದ್ದೀನಿ. ಇದು ಡ್ರಿಪ್ ಇರಿಗೇಷನ್. ಎಷ್ಟು ಬೋರ್ ಇದೆ? 5 ಎಕರೆಗೆ ಒಂದೇ ಬೋರು, 35 ಬೋರ್ ಹೊಡಿಸಿ 1 ಬೋರ್ ಉಳ್ಕೊಂಡಿದೆ. ಬೆಳೆಯಕ್ಕಾಗುತ್ತಾ ಸಾವಯವದಲ್ಲಿ ಮಾಡಿ ಅಂತ ನೋಡಿ. ಇದು ತೆಂಗಿನಕಾಯಿ ಈಗ ಈ ಗೆಡ್ಡಲ್ಲಿ ಇರ್ತಕ್ಕಂಥದ್ದು ಲೆಕ್ಕ ಹಾಕಿ ನೀವು ಬತ್ತರ ಅಂತ ನಮಗ್ ಕನ್ಸ್ಕೊಂಡಿದ್ವಾ? ಇಲ್ಲ. ಈಗ ನಾವು ತಂದು ಹಾಕಕ್ಕಾಗುತ್ತೆ ಇದ 32 ಕಾಯಿ ಬಿದ್ದಿದೆ. ಈಗ ಅದೆಲ್ಲ ಬೇಡಿ ಮೇಲ್ಗಡೆ ನೋಡಿ, ಈಗ 4 ಕೊನೆ ಇದೆ, ಎಲ್ಲಾ ಗರಿ ಹತ್ರನು ಕೊನೆಗಳಿವೆ ನೋಡಿ. ಈಗ ಕೈಯಲ್ಲಿ ಬಗದ್ರೆ ಮಣ್ಣು ಸಿಗುತ್ತೆ ಈ ತರ. ನೋಡಿ ಇಲ್ಲಿಗೆ ನೀರ್ ಹಾಕಿದನ ಇಲ್ಲ, ತ್ಯಾವಾಂಶ ನೋಡಿ, ಸುಮ್ನೆ ಹೇಳೋದಲ್ಲ. ಮೇಲ್ಗಡೆ ಏನಾದ್ರು ಕಾಣುತ್ತೆ ನಿಮ್ಗೆ? ಇಲ್ಲಿ ಒಳಗಡೆ ಜೀವಾಣುಗಳು, ಸೂಕ್ಷ್ಮಾಣು ಜೀವಾಣುಗಳು ಅಂದ್ರೆ ಹೀಗೆ. ಸರ್ ನಮಸ್ತೆ. ತಮ್ಮ ಪರಿಚಯ ಸರ್? ನನ್ನ ಹೆಸರು ನಂಜುಂಡಸ್ವಾಮಿ ಅಂತ, ಕುರಟ್ಟಿ ನಮ್ದು. ನಂಜನಗೂಡಿಂದ 13 ಕಿಲೋಮೀಟರ್ ಆಗುತ್ತೆ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ಸರ್ ಇನ್ನೇನ್ ಬರದ ಛಾಯೆ, ನಾವು ಆತಂಕದಲ್ಲಿ ಇದೀವಿ ಎಲ್ಲಾ ರೈತರು ಕೂಡ. ಹೌದು, ಮಳೆ ಇಲ್ಲ. ಈಗ ಇಷ್ಟೊತ್ತಿಗಾಗ್ಲೇ ಮಳೆ ಬರ್ಬೇಕಾಗಿತ್ತು, ಮಳೆ ಕೈ ಕೊಟ್ಟಿದೆ. ಆದ್ರೆ ತಮಗೆ ಈ ಆತಂಕ ಇಲ್ವಾ? ಎಷ್ಟು ನೀವೇನೋ ಕಡಿಮೆ ನೀರಲ್ಲಿ ಕೂಡ ತಮ್ಮ ಒಂದು 5 ಎಕರೆ ತೋಟವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಅದು ಹೇಗೆ ಏನು ಅನ್ನೋದನ್ನ ತೋರಿಸ್ಕೊಡ್ಬೋದಾ? ಹೇಳ್ತೀನಿ. ಇದು ನಿಮ್ಮ ಉತ್ತರ ಕರ್ನಾಟಕಕ್ಕೆ ಜೂನ್ ತಿಂಗ ಮಾತ್ರ ಮುಂಗಾರು. ನಮ್ಮ ಮೈಸೂರು ಜಿಲ್ಲೆ ಮತ್ತೆ ಚಾಮರಾಜನಗರ ಜಿಲ್ಲೆಗೆ ಮುಂಗಾರು ಅಂತಕ್ಕಂಥದ್ದು ನಮ್ದು ಮಾರ್ಚ್ 31ಕ್ಕೆ ರೇವತಿ ಮಳೆ ಅಂತ ಸ್ಟಾರ್ಟ್ ಆಗುತ್ತೆ. ಆವತ್ತಿನಿಂದ ನಾವು ಮುಂಗಾರು ಅಂತ ಅನ್ಕೊಂತ, ಆವಾಗ ನಮ್ಗೆ ದಪ್ಪ ಮಳೆಗಳು, ರೇವತಿ ತಪ್ಪರೆ ಭರಣಿ ಮಳೆ ಅಂತ ನಮ್ಮ ಇಡೀ 2 ಜಿಲ್ಲೆಗೂ ಜೋಳ ಮಾಡೋದು ಮತ್ತೆ ತೊಗರಿ ಬೆಳೆಯೋದು. ಆ ಕಡೆ ಬೇರೆ ಈ ಕಡೆ ಬೇರೆ. ಅವರು ಜೂನ್ ತಿಂಗ ಅಂತಾರೆ, ನಮ್ಗೆ ರೇವತಿ ಮಳೆ ಹುಟ್ಟಿದ ತಕ್ಷಣ ಮಾರ್ಚ್ ತಿಂಗಳಲ್ಲಿ 31ಕ್ಕೆ ರೇವತಿ ಮಳೆ ಹುಟ್ಟುತ್ತೆ. ಅದರಿಂದ ಮುಂಗಾರು ಅಂತಿದೀವಿ. ನಮ್ಗೆ ಮುಂಗಾರು ಈ ಸಾರಿ ಯಾವ ಸಾರಿನೂ ಇಷ್ಟೊಂದು ಕೈ ಕೊಟ್ಟಿರಲಿಲ್ಲ, ಅಷ್ಟು ಬರ ಬಂದಿದೆ ಈಗ ನಮ್ಗೆ ಮುಂಗಾರಿಂದ ಮಳೆ ಸ್ಟಾರ್ಟ್ ಆದ್ರೆ ದೊಡ್ಡ ದೊಡ್ಡ ಮಳೆಗಳಾಯ್ತಿದ್ದ ಇಷ್ಟು ಸಾರಿನೂ. ಈ ಸಾರಿ ಅದು ಇಲ್ಲ, ಜೂನ್ ತಿಂಗಳಲ್ಲೂ ಇಲ್ಲ ಮಳೆ. ಈ ಸಾರಿ ನಮ್ಗೆ ಸುಮಾರು ನಾವು ದಪ್ಪ ಮಳೆ ಕಂಡು 10 ತಿಂಗಳಾಗಿದೆ ಈಗ. ಮತ್ತೆ ಆಗಿದ್ರೆ ತೋಟ ಹೆಂಗ್ ನಿರ್ವಹಣೆ ಮಾಡ್ತಾ ಇದೀರ ಸರ್? ಮಳೆ ಕೊರತೆ ಇದೆ, ನೀರಿಂದು, ಯಾಕೆಂದ್ರೆ ಬೇಸಿಗೆ ಕೂಡ ಈ ಸರಿ ಇದಾಗ ಹೋಗಿದೆ, ಮಳೆನೇ ಇಲ್ಲ ಅಂತಂದ್ರೆ ಹೆಂಗ್ ನಿರ್ವಹಣೆ ಮಾಡಿದ್ರಿ? ನಾವು ನೋಡಿ ಸಾವಯವ ಪದ್ಧತಿಲಿ ನೋಡಿ ಮೊದಲು 1-2 ಸಾರಿ ಬರ ಬಂದಿದ್ದಾಗ್ಲೂ ಸುಧಾ ಬೇಕಾದಷ್ಟು ಜನ ರೈತರು ಈ ತೆಂಗಿನ ಮರ ಉಳಿಸ್ಕೊಳ್ಳಕ್ಕೆ ಆಗಿರ್ಲಿಲ್ಲ. ನಾನು ಆ ಬರದಲ್ಲೂ ಸಾವಯವ ಮಾಡಿ ಈ ತೆಂಗಿನ ಮರನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನ ನಾನು ಮೊದ್ಲೇ ಕಲ್ತಿರೋದ್ರಿಂದ ಈ 10 ತಿಂಗಳಾಗಿದ್ರು ನೋಡಿ ಈಗ ಇವತ್ತು ಮರಕ್ಕೆ ಒಂದು ಮರ ತೆಂಗಿನ ಮರದಲ್ಲಿ 30 ಕಾಯಿ ಕಿತ್ತಿಟ್ಟಿದ್ದೀನಿ ಬೆಳಿಗ್ಗೆ. ನಾನು ಹೆಂಗೆ ನಿರ್ವಹಣೆ ಮಾಡ್ತಿದ್ದೆ ಅಂದ್ರೆ, ಮೊದಲು ಈ ತರಗೆ ಮತ್ತೆ ನಮ್ಮ ಹತ್ರ ಚಿಕ್ಕ ಚಾದ್ಯ ವಸ್ತುಗಳನ್ನೆಲ್ಲ ಮರದ ಗೆಡ್ಡೆಗೆ ಹಾಕೊಂಡು ಅದಕ್ಕೆ ಜೀವಾಮೃತ ಮತ್ತೆ ತ್ರಿಮೂರ್ತಿ ಟಾನಿಕ್ ಹಾಕಿ, ನಾನು ನಮ್ಮ ಊರಲ್ಲಿ ಸುಮಾರು ಒಂದು 40 ಎಕರೆ ತೋಟ ಎಲ್ಲ ಕೆಡಬಿಟ್ಟ ಬರ ಬಂದು ಎಲ್ಲ ಸೊಸಿನೂ ಸಹಿತ ಒಣಗೋಗಿ ಹೋದ. ಆಗ ಈಗ 22 ವರ್ಷದಲ್ಲಿ ಆವಾಗ್ಲೇ ನಾನು ಈ ತೆಂಗಿನ ಮರ ಬದುಕಿಸ್ಕೊಂಡಿದ್ದೀನಿ. ಈಗ ನಾನು ನಂಜನಗೂಡು ರಸಬಾಳೆ ಬೆಳೀತಿದ್ದೀನಿ, ಏಲಕ್ಕಿ ಬೆಳೀತಿದ್ದೀನಿ, ನೇಂದ್ರ ಬೆಳೀತಿದ್ದೀನಿ. ಈಗ ನೋಡಿ ಈಗ ಆ ಮೊದಲ ತರ ತೆಂಗಿನ ತೋಟ, ತೆಂಗಿನ ತೋಟದೊಳಗೆ ಬೆಳೀತಿದ್ದೀನಿ. ಮೇನ್ ತೆಂಗು? ಮೇನ್ ತೆಂಗು ಬಾಳೆ. ಎಷ್ಟು ಎಕರೆ ಇದೆ ಸರ್ ಇದು? ನಮ್ದು 5 ಚಿಲ್ಲರೆ ಎಕರೆ ಇದೆ. ನಾನು ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ಕೋಬೇಕು ಅನ್ನೋದನ್ನ ಸುಮಾರು ಆವಾಗ್ಲಿಂದನೂ ಕಲ್ತಿದ್ದೀನಿ. ಮಳೆ ಟೈಮಲ್ಲಿ 5 ಎಕರೆ ಫಸಲ್ನು ಮಾಡ್ತಿದ್ದೀನಿ. ಬೇಸಿಗೆಲಿ ಯಾವ್ದು ರೀತಿ ನನಗೆ ನೀರ್ ಸೆಟ್ ಆಯ್ತೆ ಆ ರೀತಿ 1.5 ಎಕರೆಗೆ ಬಂದ್ಬಿಡ್ತೀನಿ ಲಾಸ್ಟ್ ಅಲ್ಲಿ.
ತೋಟ ಬಿಟ್ಕೊಂಡು 1.5 ಎಕರೆ ಫಸಲ್ ಮಾಡ್ತಿದ್ದೀನಿ. ಈಗ ಹೆಂಗ್ ನಿರ್ವಹಣೆ ಮಾಡ್ತಾ ಇದ್ದೀರಾ? ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹಾಗಿದ್ರೆ ಈಗ ಮಳೆ ಕೊರತೆ, ಮಳೆ ಅಭಾವ ಕಾಣ್ತಾ ಇದೀವಿ ನಾವು. ಹಾಗಿದ್ರೆ ಈಗ ನಿಮ್ ತೋಟದಲ್ಲಿ ಏನ್ ವ್ಯವಸ್ಥೆ ಈಗ ಮಾಡ್ಕೊಂಡಿದ್ದೀರಾ? ನೋಡಿ, ಈಗ ನಾನು ಈ ತರ 4 ತೆಂಗಿನ ಮರದ ಮಧ್ಯೆ ಒಂದೊಂದು ಗುಂಡಿ ಮಾಡಿ ಆ ಗುಂಡಿಗೆ ನೀರು ಹಾಕೊಂಡು ಅದಕ್ಕೆ ಗುಂಡಿಲಿ 4 ಬಾಳೆ ಬೆಳಿತಿದ್ದೀನಿ. ಓ, ಇದು ಹೊಸ ಕಾನ್ಸೆಪ್ಟ್ ಸರ್. ನೋಡಿ, ನೀರಿಲ್ಲ. ಈಗ ಮಧ್ಯ 4 ತೆಂಗಿನ ಮರದ ಮಧ್ಯ ಒಂದು ಗುಂಡಿ ಮಾಡಿದ್ದೀನಿ. ಆ ಗುಂಡಿಲಿ ಈ 4 ತೆಂಗಿನ ಮರದ ಮಧ್ಯ ಒಂದು ಗುಂಡಿ, ಆ ಗುಂಡಿಗೆ ತ್ಯಾಜ್ಯ ವಸ್ತುಗಳನ್ನ ಹಾಕೊಂಡು ಹಂಗೆ ಮಲ್ಚಿಂಗ್ ಮಾಡ್ಕೊಂಡು ಆ ಗುಂಡಿ ಒಳಗೂ ಸುತ್ತ 4 ಗೆಡ್ಡೆ ಬಾಳೆ ಬೆಳೆದಿದ್ದೀನಿ. ಇದು 4 ತೆಂಗಿನ ಮರದ ಮಧ್ಯೆ ಒಂದ್ ಗುಂಡಿ ಹಾಕೊಂಡಿದ್ದೀನಿ. ಹಾ. ಆ ಗುಂಡಿಗೆ ನೀರು ಬಿಡ್ತಿದ್ದೀನಿ. ಈ ಗುಂಡಿಗೆ ಮಾತ್ರ ನೀರು? ಈ ಗುಂಡಿಗೆ ಮಾತ್ರ ನೀರು ಬಿಡೋದು, ಯಾವ್ದಕ್ಕೂ ನೀರು ಬಿಡೋದು. ನೀರಿಲ್ಲ ನಮ್ಮ ಹತ್ರ. 1 ಇಂಚ್ ನೀರು ಇರೋದು, ಗುಂಪು ಬಾಳೆ ತರ. ಇದು ಡ್ರಿಪ್ ಇರಿಗೇಷನ್? ಇದು ಡ್ರಿಪ್ ಇರಿಗೇಷನ್. ಎಷ್ಟು ಬೋರ್ ಇದೆ? 5 ಎಕರೆಗೆ? 5 ಎಕರೆಗೆ ಒಂದೇ ಬೋರು. 35 ಬೋರ್ ಹೊಡಿಸಿ 1 ಬೋರ್ ಉಳ್ಕೊಂಡಿದೆ. 35 ಬೋರ್ ಹೊಡಿಸಿದೀವಿ. ಮೊದ್ಲಿಗೆ ನಾವು ಅಣ್ಣ ತಮ್ಮಿದ್ರು 4 ಜನ ಇದ್ನು. ಒಟ್ಟಿಗೆ ನಾವು ಇದ್ದಾಗ 35 ಬೋರ್ ಹೊಡಿಸಿದ್ನು. ಈಗ ಸದ್ಯಕ್ಕೆ 35 ಎಕರೆಗೆ 4 ಬೋರ್ ಓಡೋದು. ಈಗ ನಿಮ್ದು 5 ಎಕರೆ ಒಂದೇ ಬೋರ್? ನಮ್ದು 5 ಎಕರೆಯಲ್ಲಿ ಒಂದೇ ಬೋರ್ ಓಡು. ಎಷ್ಟು ಇಂಚ್ ಬಿದ್ದಿದೆ? 1.25 ಇಂಚ್ 1 ಇಂಚ್ ಬರುತ್ತೆ. 5 ಎಕರೆ ಸಾಕಾಗುತ್ತಾ? ಅದೇ ನಾನು ಮಾಡೋ ಈ ವಿಧಾನದಲ್ಲಿ ಸಾಕು ಮಾಡ್ಕೊತಿದ್ದೀನಿ. ಅಂದ್ರೆ ಈಗ ಇದಕ್ಕೆ ಎಷ್ಟು ಹಾಕಿದ್ರೆ ನೀವು ಮತ್ತೆ ತೆಂಗಿನ ಮರಕ್ಕೆ ಹಾಕಕ್ಕೆ ಇಲ್ಲ, ಈ ಗುಂಡಿಗೆ ಕೊಟ್ರೆ ನೀರು ತೆಂಗಿನ ಮರಕ್ಕೆ ಕೊಡಲ್ಲ. ನಂದು ಭೂಮಿ ಸಾವಯವ ಇರೋದ್ರಿಂದ ಫಲವತ್ತತೆ ಆಗಿದೆ. ಅದು ಭೂಮಿ ಉತ್ಕೃಷ್ಟ ಇರೋದ್ರಿಂದ ಸುಮ್ನೆ ತ್ಯಾವ ಆದ್ರೆ ಸಾಕು, ಕಾಪಾಡ್ಕತ್ತೆ. ಸಾವಯವಾಗಿ ಮಾಡಿದ್ರೆ ನೀವು ಮಲ್ಚಿಂಗ್ ಮಾಡ್ತಿದ್ವಿ. ಅವಾಗ ಮಳೆ ಬಂತು ಅಂದಾಗ ದ್ವಿದಳ ಧಾನ್ಯಗಳು ಮಲ್ಚ್ ಮಾಡ್ಕೊತಿದ್ವಿ ತೋಟದೊಳಗೆ. ಒಂದು 20-30 ಧಾನ್ಯಗಳನ್ನ ಬಿತ್ತಿ ಮಲ್ಚ್ ಮಾಡ್ಕತೀನಿ ಭೂಮಿಗೆ. ಅದು 3 ಅಡಿ ಎತ್ತರಕ್ಕೆ ಬಂದಾಗ ಮಲ್ಚ್ ಮಾಡ್ಕತೀನಿ. ಏನೇನು ದ್ವಿದಳ ಧಾನ್ಯಗಳು: ಹಸಿರು, ಅಲಸಂದೆ, ಉದ್ದು, ಅವರೆ, ಅರಳು, ಎಳ್ಳು, ರಾಗಿ, ಈ ಅಲ್ಲು ಮುಸ್ಕಿನ ಜೋಳ, ನವಣೆ ಸಹಿತ, ಸಾಮೆ ಸಹಿತ, ಸಾಸಿವೆ ಸಹಿತ ನಾನು ಮಲ್ಚ್ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನೀರು ಭೂಮಿ ಫಲವತ್ತತೆ ಇರೋದ್ರಿಂದ, ಉತ್ಕೃಷ್ಟತೆ ಇರೋದ್ರಿಂದ ಸ್ವಲ್ಪ ನೀರಾದ್ರೂ ನಮ್ಗೆ ಸಾಕಾಗುತ್ತೆ. ಈ ಕಾನ್ಸೆಪ್ಟ್ ಹೇಳಿದ್ರಿ ಸರ್, ಹೆಂಗೆ ಅಂದ್ರೆ ಇಲ್ಲಿ ಮಿಡ್ಡಲ್ ಹಾಕಿದ್ರೆ ಈ 4 ತೆಂಗಿನ ಮರಕ್ಕೂ ಕೂಡ ಅದ್ ಹೆಂಗ್ ಅನುಕೂಲ ಆಗುತ್ತೆ? ಅದನ್ನ ವಿವರಿಸಬಹುದಾ? ಅದನ್ನ ವಿವರಿಸಬಹುದು ಅಂತಂದ್ರೆ, ಇದು ಕಲ್ಪವೃಕ್ಷ ಅಂತ, ತೆಂಗಿನ ಮರ ಕಲ್ಪವೃಕ್ಷ ಅಂತ. ಇದಕ್ಕೆ ಬೇರು ವಜ್ರದ ತರ ಇರ್ತದೆ. ಎಲ್ಲಿ ತ್ಯಾವ ಇರ್ತದೆ ಅಲ್ಲಿಗೆ ಹುಡಿಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಇಲ್ಲಿ ಮಿಡ್ಡಲ್ಲಿ ನೀವು ಮಾಡ್ಕೊಂಡಿರೋ ಪ್ಲಾನ್? ನಾನ್ ಮಾಡ್ಕೊಂಡಿರೋ ಪ್ಲಾನ್. ಈಗ ಇಲ್ಲಿಗೆ ಮಾತ್ರ ನೀರ್ ಬಿಟ್ರೆ ಇಲ್ಲಿಗೆ ನೀರ್ ಬಿಡೋ ಅವಶ್ಯಕತೆ ಇಲ್ಲ. ಸೊ ಅದು ಅಲ್ಲಿಗೆ ತಗೊಳುತ್ತೆ ಅಂತ ನಾನು ಹೇಳ್ದ್ನಲ್ಲ, ತೆಂಗಿನ ಮರ ಕಲ್ಪವೃಕ್ಷ ಅಂತ. ಅದ್ರ ಬೇರು ವಜ್ರದ ಅರಳಿದ್ದಂಗೆ ಅದು ಎಲ್ಲಿ ತ್ಯಾವ ಇರ್ತದೆ ಅಲ್ಲಿ ಹುಡಿಕೊಂಡು ಹೋಗಿ ಅದು ಮೇಲ್ಗಡೆ ಫಲ ಕೊಡ್ತದೆ. ಈ ಮೆಥಡ್ ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಇದು 9 ವರ್ಷದಿಂದ ಮಾಡ್ತಾ ಇದ್ದೀನಿ. 19 ವರ್ಷದಿಂದ ಸಾವಯವ ಮಾಡ್ತಿದ್ದೀನಿ. ಇದೆಲ್ಲ ಮೆಡಲ್ ಈ ತರ ಜ್ಞಾನೋದಯವಾಗಿ ನಾನೇ ಗುಂಡಿ ಮಾಡಿ ಯಾವ ತರ ನಾವು ಬರ ಬಂದ್ರೆ ಉಳಿಸ್ಕೋಬಹುದು ತೆಂಗಿನ ಮರನ ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಾ ಇದ್ದೀನಿ. ಈಗ ಬರ ಬಂದ್ರೆ ತೆಂಗಿನ ಮರಕ್ಕೆ ಏನು ಇದಾಗಲ್ಲ? ಇಲ್ಲ. ಇದೇ ಡ್ರಿಪ್ ಇರಿಗೇಷನ್ ಅಲ್ಲಿ ಇಷ್ಟೇ ಸಾಕು. ಈ ತರದ್ದು ಬಹಳ ಜನ ಬಂದು ಕೇಳ್ಕೊಂಡು ಹೋಗಿದಾರೆ. ಈಗ ಸುಮಾರು ನೋಡಿದ್ದಾರೆ ರೈತರು. ವಾರದಲ್ಲಿ 2 ದಿನ ಇಲ್ಲಿ ಪ್ರಯೋಗ ಪರಿವಾರ ಅಂತ ಮಾಡ್ತಿದ್ದೀನಿ. ರೈತರಿಗೆಲ್ಲ ತಿಳಿಸ್ತಿದ್ದೀನಿ, ಈ ತರ ಮಾಡಿ ನೀವು ಭೂಮಿ ಉಳಿಸ್ಕೊಳ್ಳಿ, ಸಾವಯವ ಮಾಡಿ, ಭೂಮಿಲಿ ಫಲವತ್ತತೆ ಹೆಚ್ಚಾಗುತ್ತೆ. ನೀವು ರಾಸಾಯನಿಕ ಗೊಬ್ಬರ ಹೋಗ್ಬೇಡಿ, ಜೀವಾಮೃತ ಮತ್ತೆ ತ್ರಿಮೂರ್ತಿ ತಾನಿಕು ಪಂಚಗವ್ಯ ಮಾಡ್ಕೊಳ್ಳಿ. ಭೂಮಿ ಉತ್ಕೃಷ್ಟತೆಗೆ ಜೀವಾಣುಗಳನ್ನ, ಸೂಕ್ಷ್ಮಾಣು ಜೀವಾಣುಗಳು ಉತ್ಪನ್ನ ಆಗುತ್ತೆ ಭೂಮಿಲಿ. ಆಮೇಲೆ ಮಿತ್ರಕೀಟಗಳು ಜಾಸ್ತಿ ಆದಾಗ ಶತ್ರುಕೀಟಗಳು ಹೊರಡ್ತವೆ ಅವ್ರ ಪಾಡ್ಗವೆ. ನಾವು ಮಿತ್ರಕೀಟಗಳನ್ನೇ ಕಮ್ಮಿ ಮಾಡಿದ್ರೆ ಜಾಸ್ತಿ ಫಲವತ್ತತೆ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಏನೇನು ಸಾವಯವಾಗಿ ಬೆಳೀತಾ ಇದ್ದೀರಾ ತೋರಿಸು ಸರ್? ನಾನು ಸಾವಯವದಲ್ಲಿ ಈ ಖಾಲಿ ಜಮೀನಿನಲ್ಲಿ ಮೆಣಸಿ ಬೆಳೆದಿದ್ದೀನಿ, ಬಾಳೆ ಒಳಗೆ ಬ್ಯಾಡಿಗೆ ಮೆಣಸಿ ಬೆಳೆದಿದ್ದೀನಿ, ಬದನೆ ಬೆಳೆದಿದ್ದೀನಿ. ಇಂಥ ಫಸಲ್ ಬೆಳೆದಿಲ್ಲ ಅಂತಿಲ್ಲ, ಎಲ್ಲ ಚಾಲೆಂಜ್ ತಗೊಂಡು ಬೆಳಿತಿದ್ದೀನಿ. ಕಲ್ಲಂಗಡಿ ಬೆಳಿತೀನಿ,
ಸಾವಯವದಲ್ಲಿ. ಸಾವಯವ ಹ ಪೂರ್ತಿ. ಹ ಈಗ ಮೇಲ್ಗಡೆ ಬದನೆ 1.5 ವರ್ಷ ತನಕ ಆಗಿದೆ ನೋಡ್ಬೋದು. ಬದನೆ ಬಿಡಿಸಿದ್ದೀನಿ. ಓಕೆ. ಈಗ ಇದು ಗುಂಪು ಬಾಳೆ. ಗುಂಪು ಬಳೆ. ಸೊ ಇದಕ್ಕೆ ಹಂಗಿದ್ರೆ ನೀರಿನ ಕೊರತೆ ಈ ಸರಿ ಬರ ಬಂದ್ರು ನಿಮ್ಗೇನು ಚಿಂತೆ ಇಲ್ಲ. ಚಿಂತೆ ಇಲ್ಲ. 1 ಇಂಚು ಹಾ 1 ಇಂಚ್ ನೀರು ಪೂರ್ತಿ ಡ್ರಿಪ್. ಮಲ್ಚಿಂಗ್ ಮಾಡ್ಕೊಂಡಿರೋದ್ರಿಂದ ಇದು ಗೊಬ್ಬರ. ಇದು ಭೂಮಿ ತೇವಾಂಶ ಕಾಪಾಡ್ತದೆ. ಸೂಕ್ಷ್ಮಾಣು ಜೀವಾಣುಗಳು ಇಲ್ಲಿ ಅಡಿಗೆ ಕೂತಿದ್ದು ಅದು ಯಾವಾಗ ಸ್ಪಿಡ್ ಮಾಡ್ತಿರುತ್ತೆ, ಬೆಳಗ್ಗೆ ಸಾಯಂಕಾಲ ಉಳುಮೆ ಮಾಡ್ತಿರುತ್ತೆ. ಸೂಕ್ಷ್ಮಾಣು ಜೀವಾಣುಗಳು ಎರೆಹುಳು ಇತ್ತು ಅಂದ್ರೆ ಭೂಮಿನ ಉಳುಮೆ ಅದಾಗಿದೆ ಅದೇ ಮಾಡ್ತಾ ಇರುತ್ತೆ. ಈಗ ಬೇಸಿಗೆ ಆರಂಭ ಆಯ್ತು, ನೀವೇನೋ ಸಾವಯವದಲ್ಲಿ ಬೆಳೀತಾ ಇದೀನಿ ಆ ತರದ್ದೆಲ್ಲ ಹೇಳ್ತೀರಾ. ನೀರಿನ ಬಳಕೆ ಕಡಿಮೆ ಜಾಸ್ತಿ ಬೇಕಾ ಕಡಿಮೆ ಬೇಕಾಗತ್ತೆ ಆ ತರದ್ದು ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ ಸರ್, ಆ ತರ ಏನಿಲ್ಲ. ನಾವು ಸಾವಯವ ಮಾಡೋದ್ರಿಂದ ಭೂಮಿ ಫಲವತ್ತತೆ ಇರೋದ್ರಿಂದ ನೀರ್ನ ಹಿಡಿದು ಇಟ್ಕೊಳ್ಳೋ ಶಕ್ತಿ ಭೂಮಿಗಿದೆ. ನಾವು ಸಾವಯವ ಭೂಮಿ ಫಲವತ್ತತೆ ಎರಡು ಇದೆ. ಹೇಗೆ ಅಂದ್ರೆ ನೀರನ್ನು ಯಾವಾಗ ಮಳೆ ಆಗುತ್ತೆ ಆಗ ನೀರ ಹಿಡಿದು ಇಟ್ಕೊಳ್ಳೋಷ್ಟು ಶಕ್ತಿ ಭೂಮಿಗಿದೆ. ಅದು ಫಲವತ್ತತೆ ಅಂದ್ರೆ ಸಾವಯವ ಮಾಡೋದ್ರಿಂದ. ಈಗ ಒಂದು ಬಾಂಡ್ಲಿ ಮಣ್ಣು ತಗೊಂಡ್ರೆ ಒಂದು ಚೆಲ್ಗೆ ನೀರು ಹಿಡಿದ್ರು ಕುಡ್ಕೊಂಡು ತಾಕತ್ತಾಗಿ ಹಿಡ್ಕತ್ತೆ ಸಾವಯವ ಇರೋದ್ರಿಂದ. ಅದೇ ನೀವು ರಾಸಾಯನಿಕ ಹಾಕಿದ್ರೆ, ಸಿಮೆಂಟ್ಗೆ ನೀರ್ ಹಾಕಿದ್ರೆ ಯಾವ ರೀತಿ ಉಳ್ಳಿ ಹೋಗುತ್ತೆ ಆ ತರ ಉಳ್ಳಿ ಹೊರಗಡೆ ಹೊಂಟೋಗುತ್ತೆ. ಈಗ ಸಾವಯವ ಮಾಡೋದ್ರಿಂದ ನೋಡಿ, ಈಗ ಫಲವತ್ತತೆ ಬಗ್ಗೆ ಕೇಳಿದ್ರಿ ನೀವು, ಫಲವತ್ತತೆ ಬೆಳೆಯಕ್ಕಾಗುತ್ತಾ ಸಾವಯವದಲ್ಲಿ ಮಾಡಿ ಅಂತ. ನೋಡಿ ಇದು ತೆಂಗಿನಕಾಯಿ. ಈಗ ಈ ಗೆಡ್ಡಲ್ಲಿ ಇರ್ತಕ್ಕಂಥದ್ದು ಲೆಕ್ಕ ಹಾಕಿ ನೀವು ಬತ್ತರ ಅಂತ ನಮಗ್ ಕನ್ಸ್ಕೊಂಡಿದ್ವಾ? ಇಲ್ಲ. ಈಗ ನಾವು ಕಿಳಿಸ್ತಾ ಇದ್ದು ನೀವು ಆಟೋಮೆಟಿಕ್ ಬಂದಿದ್ದೀರಿ. ಈಗ ಬೇರೆ ಮರೆಯಿಂದ ತಂದು ಹಾಕಕ್ಕಾಗುತ್ತೆ ಇದ? 32 ಕಾಯಿ ಬಿದ್ದಿದೆ. ಈಗ ಅದೆಲ್ಲ ಬೇಡಿ, ಮೇಲ್ಗಡೆ ನೋಡಿ ಈಗ 4 ಕೊನೆ ಇದೆ. ಎಲ್ಲಾ ಗರಿ ಹತ್ರನು ಕೊನೆಗಳಿವೆ. ಛತ್ರಿ ಆಕಾರದಲ್ಲಿ ಇಳುವರಿ ನೋಡಿ. ಈಗ ಎಲ್ಲದರಲ್ಲೂ ಇಳುವರಿ ಚೆನ್ನಾಗಿದೆ. ಈಗ ನೋಡಿ ಫಲವತ್ತತೆ, ಕಾಯಿ ಕ್ವಾಲಿಟಿ ಎಲ್ಲ ನೋಡಿ ಹೆಂಗಿದೆ ಸಾವಯವದಲ್ಲಿ ಬೆಳೆದಿರೋದ್ರ. ಯಾವುದೇ ರೋಗ ಆ ಥರದ್ದು ಏನಿಲ್ಲ. ಏನಿಲ್ಲ ನೋಡಿ, ಸಂಪೂರ್ಣ ಸಾವಯವ. ಸಂಪೂರ್ಣ ಸಾವಯವ. ಇದಕ್ಕೂ ಕೆಲವರು ಕೆಮಿಕಲ್ ಇದು ಮಾಡ್ತಾರೆ. ಇವು ಹೆವಿ ಕೆಮಿಕಲ್ ಹಾಕ್ತಾರೆ. ಯಾರು ಒಂದು ಈ ನಾನು ಬಂದಿದೆ ಈಗ ನನ್ನ ಹತ್ರನೂ ಚುಕ್ಕಿ ಹುಳ ಅದು ಇದು ಬಂದಿದೆ. ಅದಕ್ಕೇನ್ ಮಾಡಿದ್ದೀನಿ ಅಂದ್ರೆ, ನಾನು ಪ್ರಯೋಗ ಶಾಲೆ ತೋಟಗಾರಿಕೆ ಇಲಾಖೆಗೆ ಹೋಗಿ ನನಗೆ ಶತ್ರು ಕೀಟ ಜಾಸ್ತಿ ಇದೆ, ನನಗೆ ಮಿತ್ರ ಕೀಟ ಕೊಡಕ್ಕಾಗುತ್ತಾ ಅಂತ ಕೇಳಿದಾಗ ಅವರು ಒಂದು ಟ್ಯೂಬಲ್ಲಿ ಸುಮಾರು ಒಂದು 10 ಟ್ಯೂಬಲ್ಲಿ ಕೊಟ್ಟಿದ್ರು. ಆ ಟ್ಯೂಬ್ನ ಹುಳನ ತಂದು ಗೆಡ್ಡೆಲೆ 10 ಗೆಡ್ಡೆಗೆ 10 ಶತ್ರು ಮಿತ್ರ ಕೀಟಗಳನ್ನ ಬಿಟ್ಟು ಶತ್ರು ಕೀಟಗಳನ್ನ ಹೋಗ್ಲಾಡಿಸಿ ನೋಡಿ ಈ ತರ ಬೆಳೆದಿದ್ದೀನಿ. ಏನು ಬೇರೆ ತರದ್ದೇನು ಕೆಮಿಕಲ್ ಫರ್ಟಿಲೈಸರ್ ಇದು ಮಾಡೇ ಇಲ್ಲ ನೀವು? ಇಲ್ಲ. ಸೊ ಬಹಳಷ್ಟು ಜನ ಬೇರೆಯವ್ರು ಮಾಡ್ತೀರಾ, ಅವರಿಗೆಲ್ಲ ಏನ್ ಹೇಳ್ತೀರಾ ಸರ್? ನಾನು ಅವಾಗ ಕರೆದು ಸಾವಯವ ಮಾಡಿ ಭೂಮಿ ಉಳಿಸಿ, ನಿಮ್ಮ ಮಕ್ಕಳಿಗೆ ವಿಷ ಮುಕ್ತ ಮಾಡಿ, ಈ ವಿಷ ಹಾಕಕ್ ಹೋಗ್ಬೇಡಿ. ಆಮೇಲೆ ಶತ್ರು ಕೀಟಗಳ ನೀವು ಒಡೆಯಕ್ ಹೋಗಿ ಮಿತ್ರ ಕೀಟಗಳನ್ನ ಸಾಯಿಸ್ತಿದ್ದೀರಿ ಅಂತ ಹೇಳ್ತಿದ್ದೀನಿ. ಜೀವಾಣುಗಳು ಶತ್ರು ಕೀಟಗಳು ಎಷ್ಟಿದೆ ಅಷ್ಟೇ ಮಿತ್ರ ಕೀಟಗಳಿದೆ. ಜೇಡ, ಗುರುಗಂಜಿ ಇವೆಲ್ಲವೇ. ಈಗ ಜೇಡ ತನ್ನಷ್ಟಕ್ಕೆ ತಾನೇ ಏನು ಹಾನಿ ಮಾಡಲ್ಲ, ನಮ್ನ ಯಾವುದೇ ಫಸಲ್ ನಷ್ಟ ಮಾಡಲ್ಲ. ಅದು ಒಂದು ಬೆಳೆಯವರಿಗೆ ಒಂದು ಟೋಪಿ ತರ ನೇಯ್ದು ಬಿಡುತ್ತೆ ನಮ್ಮ ಜಮೀನಿನಲ್ಲಿ. ಅದು ಬರ್ತಕ್ಕಂಥ ಕೀಟಗಳ ಬಲೆ ಹಾಕಿ ಹಿಡಿತದೆ, ಬರಕ್ಕಂತ ಕೀಟಗಳನ್ನ ಸಾಯಿಸ್ತದೆ, ಬಲ ಹಾಕಿ ಹಿಡಿದು ನುಂಗ್ತದೆ. ಅದು ನಮ್ಮ ಮಿತ್ರ ಕೀಟ. ಹಿಂಗೆ ಇಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನೀವು ಸಾವಯವ ಮಾಡೋದ್ರಿಂದ ನೀರಿನ ಬಳಕೆ ನೋಡಿ. ಈಗ ನೀವು ಬೇರೆ ತೋಟಗಳಿಗೆ ಹೋಗಿ ನೋಡಿ ಭೂಮಿ ಹೆಂಗಿದೆ ಅಂತ. ಈಗ ನಾನು ಈ ನಮ್ಮ ಭೂಮಿ ಹೇಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈಗ ಕೈಯಲ್ಲಿ ಬಗದ್ರೆ ಮಣ್ಣು ಸಿಗುತ್ತೆ ಈ ತರ. ನೋಡಿ ಇಲ್ಲಿಗೆ ನೀರ್ ಹಾಕಿದನ ಇಲ್ಲ, ತೇವಾಂಶ ನೋಡಿ, ಸುಮ್ಮನೆ ಹೇಳೋದಲ್ಲ ನೋಡಿ. ಈಗ ಈ ತರ ಈಗ ಇಲ್ಲಿ ನೀರ್ ಹಾಕಿದನ ನಾನು. ಈಗ ಮಳೆ ಬಂದು ಊದಿದ್ಯಾ? ಇಲ್ಲ ನೋಡಿ. ಈಗ ನಾನು ಈಗ ಮುದ್ದೆ ಬಂತು. ಈಗ ಗೋಡೆ ಹಾಕ್ಬೋದು, ಮಣ್ಣು ತಗೊಂಡೋಗಿ ಆ ತರ ಇದೆ. ಇದು
ಇದು ಈ ನಮ್ಮ ಇಲ್ಲಿ ರೋಡ್ ಅಲ್ಲಿ ಇರ್ತಕ್ಕಂತ ಭೂಮಿಲಿ ಈ ತೇವಾಂಶ ನೋಡಿ ಈ ತರ ಮುದ್ದೆ ಬರ್ತದಲ್ಲ, ಈಗಲೇ ಸಾವಯವ ಇದೆ ಮತ್ತೆ ಬರು ತಡೀತದೆ ಅನ್ನೋದಕ್ಕೆ ಕಾರಣ. ಇನ್ನೊಂದು ನೋಡಿ, ಇಲ್ಲಿ ಯಾಕೆ ಮಡಗಿದ್ದೀನಿ ಅಂತಂದ್ರೆ, ನೋಡಿ ಮೇಲ್ಗಡೆ ಏನಾದ್ರು ಕಾಣಿಸ್ತಾ ನಿಮ್ಗೆ? ಇಲ್ಲಿ ಒಳಗಡೆ ಜೀವಾಣುಗಳು, ಸೂಕ್ಷ್ಮಾಣು ಜೀವಾಣುಗಳು ಅಂದ್ರೆ ಹೀಗೆ ತೇವಾಂಶ ಭೂಮಿಲಿ ಇರ್ತಕ್ಕಂಥದ್ದು ನೋಡಿ, ಕಣ್ಣಿಗೆ ಕಾಣದೇ ಇದ್ದ ಸೂಕ್ಷ್ಮಾಣು ಜೀವಾಣುಗಳು ಇರ್ತಕ್ಕಂಥದ್ದು ಇಲ್ಲಿ. ಇದರಿಂದ ಎಷ್ಟೇ ಬರ ಬರ್ಲಿ ನನ್ ತೆಂಗಿನ ತೋಟ ನಾನ್ ಕಾಪಾಡ್ಕತೀನಿ. ಒಂದು ವರ್ಷ ಮಳೆ ಇಲ್ದಾಗ ಆದ್ರೂ ನನ್ನ ಭೂಮಿ ನಾನು ಕಾಪಾಡ್ತೀನಿ ಅನ್ನೋ ಧೈರ್ಯ ನನಗಿದೆ. ಬಾಕಿಯವ್ರದ್ದೆಲ್ಲ ಹೋಗ್ಬೋದು ತೋಟ, ನನ್ನದು ಮಾತ್ರ ಇನ್ನು ಒಂದು ವರ್ಷ ಒಂದನಿ ಮಳೆ ಬೇಡ, ನನ್ನ ತೋಟ ಗ್ಯಾರಂಟಿ ನಾ ಕಾಪಾಡ್ತಿದ್ದೀನಿ. ಹೌದು ಸರ್. ಹೌದು, ಅಂದ್ರೆ ಮಳೆ ಬರ್ದಿಲ್ಲಾದ್ರೂ ಕೂಡ ಒಂದ್ ವರ್ಷ ನೀವು ಒಂದ್ ವರ್ಷ ನಾನು ಕಾಪಾಡ್ತಿದ್ದೀನಿ. ಓಕೆ. ಈಗ 10 ತಿಂಗಳು, ಇನ್ನು 12 ತಿಂಗಳು ಮಳೆ ಇಲ್ಲ ಅಂದ್ರೂ ನನ್ನ ತೋಟ ನಾ ಕಾಪಾಡ್ತೀನಿ ಅನ್ನೋ ಶಕ್ತಿ ನನ್ನಲ್ಲಿದೆ. ಅದು ಒಂದೇ ದಿವಸಕ್ಕೆ ಬಂದಿದ್ದಲ್ಲ, ನೀವು ಇಷ್ಟು ವರ್ಷ ಸಾವಯವ ಮಾಡ್ಕೊಂಡ್ ಬಂದಿದ್ರಿಂದ ಮಾಡಿದ್ರಿಂದ 19 ವರ್ಷ ಸಾವಯವ ಮಾಡಿದ್ರಿಂದ ಭೂಮಿನ ನಾನು ಉಳಿಸ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಸರ್, ಈಗ ಇದ್ರಲ್ಲಿ ಗುಂಪು ಬಾಳೆ ಯಾಕೆ? ನೋಡಿ, ಈಗ ನಾನು ತೆಂಗು ಬೆಳಿತಿದ್ದೀನಿ, ಇಷ್ಟು ಜಾಗ ಖಾಲಿ ಯಾಕೆ ಬಿಟ್ಕೊಂಡಿದ್ದಾರೆ ಅಂತಾರೆ, ನೀರು ಎಲ್ಲಕ್ಕೂ ಕೊಡಿ ಅಂತಾರೆ. ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಇದ್ರಲ್ಲೂ ಲಾಭ ತೆಗಿಬಹುದು. ಇದು 9 ತಿಂಗಳು ಮಾತ್ರ ಒಂದ್ ಗೊನೆ ಬರ್ತದೆ. ಆಮೇಲೆ ಡೈಲಿ ಪ್ರತಿ ತಿಂಗಳಲ್ಲೂ ಒಂದೊಂದು ಗುಂಪಲ್ಲಿ ಒಂದೊಂದು ಬಾಳೆ ಬರ್ತದೆ ಪ್ರತಿ ತಿಂಗ. ಈಗ ಒಂದ್ ಗೊನೆ ಮಾತ್ರ 9 ತಿಂಗ ಆಗುತ್ತೆ ಬರೋದು. 9 ತಿಂಗ ಆದ್ಮೇಲೆ ಪ್ರತಿ ತಿಂಗಳೂ ಒಂದೊಂದು ಗೊನೆ ಗ್ಯಾರಂಟಿ ಒಂದೊಂದು ಗುಂಪಲ್ಲಿ ಬರುತ್ತೆ. ಒಂದೊಂದು ಗುಂಪಲ್ಲಿ ಅಂದ್ರೆ ನನಗೆ 500 ರೂಪಾಯಿ ಕಮ್ಮಿ ಇಲ್ಲ ಗೊನೆ. ನಂಜನಗೂಡು ರಸಬಾಳೆ ಒಂದು ಗುಂಪಲ್ಲಿ ಒಂದು ಬಾಳೆ ಗೊನೆ ಬಂತು ಅಂದ್ರೆ 500 ರೂಪಾಯಿ. ಈಗ ಎಷ್ಟು ಗುಂಪಿದೆ ಅಷ್ಟು ಒಂದೊಂದು ಗೊನೆ ತಿಂಗಳಲ್ಲಿ ಬರುತ್ತೆ, ಅಷ್ಟು ಲಾಭದಾಯ ಇದೆ. ಈಗ 27 ಗುಂಪು ಹಾಕಿದೀನಿ, 27 ಗೊನೆ ತಿಂಗ ಬರ್ತದೆ. ಈಗ ಇಷ್ಟಕ್ಕೆ ಈ ಆ ಕಡೆ ಬೇರೆ 27 ಗೊನೆ ಬರುತ್ತೆ ಎಷ್ಟು ತೆಂಗಿನ ಮಧ್ಯೆ. ಆಮೇಲೆ ನೀರು ಕೂಡ ನೀರಿಗೂ ಕೂಡ ಕಮ್ಮಿ. ಗುಂಪು ಬಾಳೆ ಈಗ ತಿಂಗ್ಗೆ ಬೆಳೆ ಪರ್ವತತೆ, ಬೆಳೆ ಹಾನಿ ಈ ತರ ಎಲ್ಲ ಆಗ್ಬಾರ್ದು ಅಂತ ನಾನು ಗುಂಪು ಬಾಳೆ ಮಾಡಿರೋದು. ಈ ಅಕ್ಕಪಕ್ಕ ಹಾಕಿದ್ರೆ ಗರಿ ಕೀಳ್ತೀವಿ, ಕಾಯಿ ಕೀಳ್ತೀವಿ, ಹೋಗುತ್ತೆ. ಇದ್ರಲ್ಲಿ ಏನು ಹೋಗೋಗಿಲ್ಲ. ಮಧ್ಯ 4 ಮಧ್ಯ 24 ಅಡಿ ತಿಂಗ್ ಹಾಕಿದೀನಿ. ಆಮೇಲೆ ನಂದು ನಾಟಿ ಮರ, ತಿಂಗು ನಾಟಿ. ರೈತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ರೈತರಿಗೆ ನೀವೀಗ ಸಾವಯವ ಮಾಡ್ತಾ ಇದ್ದೀರಾ, ಪ್ರಗತಿಪರ ಕೃಷಿಕರು ಎನ್ಸ್ಕೊಂಡಿದ್ದೀರಾ, ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ, ನಿಮ್ಮನ್ನ ಹಲವಾರು ಜನ ಫಾಲೋ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗಿನ ಸಂದಿಗ್ಧ ಪರಿಸ್ಥಿತಿ, ಈಗ ಆಲ್ರೆಡಿ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಈ ಬಾರಿ ಮಳೆ ಕೊರತೆ ಅಂತಾನೆ ಹೇಳ್ತಾ ಇದ್ದಾರೆ. ಎಲ್ಲಿನೋ ಎಫೆಕ್ಟ್ ಇದ್ರ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗಾದ್ರೂ ರೈತ ಎಚ್ಚೆತ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳ್ಕೊತೀರಾ? ನಾನು ಈ ಬರದಲ್ಲಿ ನೀವು ಏನೇನ್ ಫಸಲು ಮಾಡಬೇಕು ಮಾಡಬಾರ್ದು, ಈಗ ನೀವು ಭೂಮಿ ಉಳಿಸ್ಕೋಬೇಕಾದ್ರೆ ಇದೇ ಒಂದು ಅವಕಾಶ. ಒಂದೊಂದು ಪಿಟ್ ಮಾಡಿ, ಒಂದೊಂದು ಗುಂಟೆಗೆ ಒಂದೊಂದು ಪಿಟ್ ಮಾಡಿ, ನೀವು ಬಿಡ್ತಕ್ಕಂಥ ಮಳೆ ನೀರ್ನ ಸೋರ್ ಮಾಡಿ ಒಂದೊಂದು ಗುಂಟೆಗೆ 1 ಎಕರೆಯಲ್ಲಿ 40 ಪಿಟ್ ಮಾಡಿ, ಒಂದೊಂದು ಗುಂಟೆ 33 ಅಡಿ ಮಧ್ಯೆ ಒಂದು ಪಿಟ್ ಮಾಡಿ, ಆ ಬರ್ತಕ್ಕಂಥ ನೀರ್ನೆಲ್ಲ ಅಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ. ಆದ್ರಿಂದ ನೀವು ಸಾವಯವ ಕನೆಕ್ಟೆಡ್ ಆಗ್ಬಿಡ್ತದೆ ಭೂಮಿ. ನಿಮ್ಗೆ 1 ವರ್ಷ 6 ತಿಂಗ 3 ತಿಂಗ ಮಳೆ ಹೋದ್ರು ಧೈರ್ಯವಾಗಿ ತೋಟನ ನಾವು ಕಾಪಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾರಾದ್ರೂ ರೈತರು ನಮಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಏನಾದ್ರು ಕೇಳ್ಬೋದು ಅಂತ ಕರೆ ಮಾಡ್ಬೋದಾ? ಈ ಕರೆ ಮಾಡ್ಬೋದು, ಬಂದು ನೋಡ್ಬೋದು. ನಾನು ಪ್ರಯೋಗ ಪರ್ವರನ್ನೇ ಮಾಡ್ತಿದ್ದೀನಿ, ವಾರ ರೈತರನ್ನೆಲ್ಲ ಕರಿತಿದ್ದೀನಿ ನಮ್ಮ ತೋಟದಲ್ಲಿ. ನಂತರ ನೀವು ಮಾಡಿ, ಯಾಕೆ ಬೆಳೆಯಕ್ಕಾಗಲ್ಲ, ಯಾಕೆ ಲಾಸ್ ಆಗುತ್ತೆ, ರೈತ ಯಾಕೆ ನ್ಯಾಯ ತಗೋಬೇಕು, ಈ ಸಾಲ ಯಾಕೆ ಮಾಡಬೇಕು, 28 ತರಗಳನ್ನ ನಾವು ಬೆಳಿಬೋದು ಭೂಮಿಲಿ. ನಾವು ಈ ಯಾವ್ಯಾವ ತರ ಬೆಳಿಬೋದು ಅಂದ್ರೆ, ಈ ಕಡೆ ಮಳೆ ಬೇಸಿಗೆ ಬಂದಾಗ ಈ ರೀತಿ ಮಾಡ್ಬೋದು. ಮಳೆಗಾಲದಲ್ಲಿ ನಾವು ಒಂದು ಬೇರೆ ಬೇರೆ, ಒಂದು ಜೋಳ ಹಾಕಿದ್ರೆ ಒಂದು ತುಗರಿ ಹಾಕ್ಬೋದು, ಒಂದು ಅಲಸಂದೆ ಹಾಕ್ಬೋದು. ಆ ತರ ನಾವು ಬೇರೆ ಬೇರೆ ಒಂದೇ ಫಸಲ್ಗೆ ಹೋಗ್ಬಾರ್ದು. ನಾವು ಯಾವಾಗ್ಲೂ ಮೊದ್ಲು ಏನ್ ಮಾಡ್ತಿದ್ರು, ನಮ್ಮ ತಂದೆ ಎಲ್ಲ ಅಲಸಂದೆ ಹಾಕ್ತಿದ್ರು, ತುಗುರಿ ಹಾಕ್ತಿದ್ರು, ಜೋಳ ಹಾಕ್ತಿದ್ರು. ಒಂದೊಂದು ಇದು ಲಾಸ್ ಆದ್ರೆ ಇದು ಬರ್ತಿತ್ತು, ಇದಾದ್ರೆ ಇದು ಬರ್ತಿತ್ತು. ಹಳ್ಳ ಹಾಕ್ತಿದ್ರು, ಹತ್ತಿ ಹಾಕ್ತಿದ್ರು ಬೆಜ್ಲಲ್ಲಿ. ಆವಾಗ್ಲೇ ಅಷ್ಟೊಂದು ಸಂಪಾದನೆ ಮಾಡಿ ಜಮೀನು ಉಳಿಸಿದ್ದಾರೆ ನಮ್ಮ ತಂದೆ ತಾಯಿಗಳು. ಆ ಬರಗಾಲದಲ್ಲಿ ಜಮೀನು ಉಳಿಸಿದ್ದಾರೆ. ಈಗ ಏನಕ್ಕೆ ನಾವು ಧೈರ್ಯವಾಗಿ
ಪ್ಲೇಸ್ ಮಾಡದೆ ಜಮೀನ್ ಮಾರಕ್ ಹೋಗ್ತಾರೆ ರೈತರು ಅಂತ ನನಗೆ ಗೊತ್ತಿಲ್ಲ. ಯಾವ್ದಾದ್ರು ನಿಮ್ಗೆ ಡೌಟ್ ಇದ್ರೆ ಬಂದು ತೋಟ ನೋಡ್ಬೋದು, ಇಲ್ಲದೆ ನನ್ನ ಫೋನ್ ನಂಬರ್ ಅಲ್ಲಿ ಸಂಪರ್ಕಿಸಿ ಮಾತಾಡ್ಬೋದು. ಥ್ಯಾಂಕ್ ಯು ಸರ್. ಬರದ ನಡುವೆ ಕೂಡ ಹೇಗೆಲ್ಲ ಪ್ಲಾನ್ ಮಾಡಿಕೊಂಡು ಒಂದು ತೋಟ ಮಾಡಬಹುದು ಅನ್ನೋದನ್ನ ವಿವರಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ.